ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಪ್ರಮೀಳಾ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕೃಷ್ಣ ಅವ್ರ ಮನೆಗೆ ವಾಪಸ್ ಕಳಿಸ್ಕೊಡೋದಕ್ಕೆ ಅಂತ ಸೂರ್ಯ, ಮೀನಾ, ಕೃಷ್ಣ ಕರ್ಕೊಂಡು ಆಸ್ಪತ್ರೆಗೆ ಬರ್ತಾರೆ. ಆದರೆ ಪ್ರಮೀಳಾ ಅವರು ಯಾರಿಗೂ ಕೇಳದೆ ಕೃಷ್ಣ ಕೂಡ ಅಲ್ಲೇ ಬಿಟ್ಟು ಎಲ್ಲ ಹೊರಟೋಗಿರ್ತಾರೆ. ಈ ಕಡೆ ಕ್ರಿಶ್, ಆಂಟಿ ಇವತ್ತು ಅಜ್ಜಿನ ಮನೆ ಕರ್ಕೊಂಡು ಹೋಗ್ಬೋದಲ್ವಾ ಅಂತ ಕೇಳಿದಾಗ, ಹೌದು ಕ್ರಿಶ್, ಅದಕ್ಕೆ ಅಲ್ವಾ ಬಂದಿರೋದು ಅಂತ ಮೀನಾ ಹೇಳ್ತಿರ್ತಾಳೆ. ಹಾಗಾದ್ರೆ ಅಜ್ಜಿ ನಮ್ಮ ಜೊತೆಲೇ ಇರ್ತಾರ ಆಂಟಿ ಅಂತ ಕ್ರಿಶ್ ಕೇಳಿದಾಗ, ಹೌದು ಕ್ರಿಶ್ ಅಂತ ಮೀನಾ ಹೇಳ್ತಾಳೆ. ನಂತರ ಹಾಸ್ಪಿಟಲ್ ಒಳಗಡೆ ಬಂದು ರೂಮಲ್ಲಿ ನೋಡಿದಾಗ ಬೆಡ್ ಖಾಲಿ ಇರುತ್ತೆ. ಕ್ರಿಶ್ ಅವ್ರ ಅಜ್ಜಿ ಇಲ್ಲೇ ಅಲ್ವಾ ಇದ್ದಿದ್ದು ಅಂತ ಮೀನಾ ಕೇಳಿದಾಗ, ಹೌದು ಮೀನಾ, ರೂಮ್ ಎಲ್ಲ ಕರೆಕ್ಟ್ ಆಗೇ ಇದೆ, ಅವ್ರು ಇಲ್ಲೇ ಇದ್ದಿದ್ದು, ಎಲ್ಲೋದ್ರು ಅವರು ಅಂತ ಗೊತ್ತಾಗ್ತಿಲ್ವೇ ಅಂತ ಸೂರ್ಯ ಹೇಳ್ತಿರುವಾಗ ರೋಹಿಣಿ ಅದೇ ರೂಮ್ ಕಡೆ ಬರ್ತಾ ಇರ್ತಾಳೆ. ಆಗ ಸೂರ್ಯ ಪ್ರಮೀಳಾ ಅವ್ರನ್ನ ಹುಡ್ಕೊಂಡು ರೂಮಿಂದ ಹೊರಗಡೆ ಬಂದಾಗ ರೋಹಿಣಿ ಓಡೋಗಿ ಬಚ್ಚಿಟ್ಕೊಬಿಡ್ತಾಳೆ. ಆಗ ಮೀನಾ, ಏನ್ರಿ ಅವ್ರು ಎಲ್ಲೋದ್ರು ಅಂತ ಗೊತ್ತಾಗ್ತಿಲ್ವಲ್ಲ, ಒಂದ್ ವೇಳೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಅವ್ರನ್ನ ಚೆಕ್ಅಪ್ ಏನಾದ್ರು ಕರ್ಕೊಂಡು ಹೋಗಿರ್ಬೋದು ಅಂತ ಮೀನಾ ಕೇಳಿದಾಗ ಸೂರ್ಯ ಹೋಗಿ ಸಿಸ್ಟರ್ ಹತ್ರ ಕೇಳ್ತಿರ್ತಾನೆ. ಸಿಸ್ಟರ್, ರೂಮ್ ಅಲ್ಲಿ ಒಬ್ರು ಅಮ್ಮ ಇದ್ರಲ್ಲ, ಅವ್ರು ಎಲ್ಲಿ ಕೂತ್ರು ಅಂತ ಕೇಳಿದಾಗ, ಅವರು ರಾತ್ರಿನೇ ಹೊರಟೋಗ್ಬಿಟ್ರು ಸರ್ ಅಂತ ಸಿಸ್ಟರ್ ಹೇಳ್ತಾರೆ. ಅದನ್ನೆಲ್ಲ ಕದ್ದು ಕೇಳಿಸ್ಕೊಂಡು ನೋಡ್ತಾ ಇದ್ದಂತ ರೋಹಿಣಿ, ರಾತ್ರಿನೇ ಹೊರಟೋಗ್ಬಿಟ್ರ, ಎಲ್ಲಿ ಹೋಗಿರ್ಬೋದು ಅಮ್ಮ ಅಂತ ಹೇಳಿ ಗಾಬರಿ ಮಾಡ್ಕೋತಾಳೆ. ನಂತರ ಬಚ್ಚಿಟ್ಕೊಂಡು ಬಗ್ಗಿ ನೋಡ್ತಾ ಎಲ್ಲ ಕೇಳಿಸ್ಕೊತಿರ್ತಾಳೆ. ಆಗ ಸೂರ್ಯ, ನಾವಿನ್ನೂ ದುಡ್ಡೇ ಕಟ್ಲಿಲ್ವಲ್ಲ, ಹೇಗೆ ಹೋದ್ರು ಅಂತ ಕೇಳಿದಾಗ, ಅದನ್ನೆಲ್ಲ ನೀವು ರಿಸೆಪ್ಷನ್ ಅಲ್ಲಿ ಕೇಳಬೇಕು ಸರ್ ಅಂತ ಸಿಸ್ಟರ್ ಹೇಳ್ತಾರೆ. ಈ ಕಡೆ ರೋಹಿಣಿ ಪ್ರಮೀಳಾ ಅವರು ಕೇಳದೆ ಹೋಗಿರೋದ್ರಿಂದ ಅಳ್ತಾ ನಿಂತಿರ್ತಾಳೆ. ಈ ಕಡೆ ಸೂರ್ಯ ರಿಸೆಪ್ಷನ್ ಬಂದು ರೂಮ್ ನಂಬರ್ನ ಹೇಳಿ, ರೂಮ್ ಅಲ್ಲಿ ಇದ್ದವರು ಯಾವಾಗ ಡಿಸ್ಚಾರ್ಜ್ ಆದ್ರು ಅಂತ ಕೇಳಿದಾಗ, ಸ್ವಲ್ಪ ಇರಿ ಸರ್ ಅಂತ ಹೇಳಿ, ಅವರು ನಿನ್ನೆ ರಾತ್ರಿನೇ ಡಿಸ್ಚಾರ್ಜ್ ಆದ್ರು ಅಂತ ಹೇಳಿ ಅವ್ರು ಹೇಳ್ತಿರ್ತಾರೆ. ದುಡ್ಡು ಕಟ್ಟಿದಾರ ಅಂತ ಸೂರ್ಯ ಕೇಳಿದಾಗ, ಎಲ್ಲ ಕಟ್ಟಿದ್ದಾರೆ ಸರ್, ಏನಾದ್ರು ಪ್ರಾಬ್ಲಮ್ ಆಯ್ತಾ ಅಂತ ಹೇಳಿ ರಿಸೆಪ್ಷನ್ ಅವ್ರು ಕೇಳ್ತಾರೆ. ಹಾಗಲ್ಲ, ಏನೂ ಇಲ್ಲ, ನಾನೇ ಬಂದು ಡಿಸ್ಚಾರ್ಜ್ ಮಾಡಿಸಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ, ಆದ್ರೆ ಅವರು ಹೊರಟೋಗ್ಬಿಟ್ಟಿದ್ದಾರೆ, ಅದಕ್ಕೆ ಕೇಳಿದೆ, ಸರಿ ನಾನು ನೋಡ್ಕೋತೀನಿ ಅಂತ ಹೇಳಿ ಸೂರ್ಯ, ಮೀನಾ, ಕ್ರಿಶ್ 3 ಜನನು ಒಂದ್ ಕಡೆ ಬಂದು ನಿಂತ್ಕೊಂಡು, ಎಲ್ಲಿಗೆ ಹೋದ್ರು ಅವರು ಅಂತ ಗೊತ್ತಾಗ್ತಿಲ್ವೇ, ಯಾರು ಬಂದು ಕರ್ಕೊಂಡು ಹೋಗಿರ್ಬೋದು ಅವ್ರನ್ನ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ, ಅವ್ರಿಗೆ ಹೋಗ್ಬೇಕು ಅಂತ ಅನ್ಸಿರ್ಬೇಕು, ಅದಕ್ಕೆ ನಿನ್ನೆ ರಾತ್ರಿನೇ ಹೊರಟೋಗಿದ್ದಾರೆ ಅಂತ ಮೀನಾ ಹೇಳ್ತಿರ್ತಾಳೆ. ಅಲ್ಲ ಕಣೆ, ಕೃಷ್ಣ ಬಿಟ್ಟು ಹೇಗೆ ಹೋಗ್ತಾರ ಅವರು, ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ ಮೀನಾ ಅಂತ ಸೂರ್ಯ ಹೇಳ್ತಿರೋವಾಗ, ಅಂಕಲ್ ನನ್ನ ಅಜ್ಜಿನ ಈಗಲೇ ನೋಡ್ಬೇಕು ಅಂತ ಹೇಳಿ ಕ್ರಿಶ್ ಹೇಳ್ತಿರ್ತಾನೆ. ಆಗ ಸೂರ್ಯ, ಇರೋ ಕ್ರಿಶ್ ನೋಡೋವಂತೆ ಅಂತ ಹೇಳಿದಾಗ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ರಲ್ಲ ಡಾಕ್ಟ್ರು, ಅವ್ರ ಹತ್ರನೇ ಹೋಗಿ ಎಲ್ಲಿಗೆ ಹೋದ್ರು ಅಂತ ಕೇಳೋಣ ಅಂತ ಮೀನಾ ಹೇಳಿದಾಗ, ಸರಿ ಬಾ ಅಂತ ಹೇಳಿ ಸೂರ್ಯ, ಮೀನಾ ಇಬ್ರು ಕೂಡ ಅಲ್ಲಿಗೆ ಹೋಗ್ತಾರೆ. ಆದ್ರೆ ಕ್ರಿಶ್ ಮಾತ್ರ ಅಲ್ಲೇ ನಿಂತ್ಕೊಂಡು ರೋಹಿಣಿಯಲ್ಲಿ ಬಚ್ಚಿಟ್ಕೊಂಡಿರೋದನ್ನ ನೋಡಿ ರೋಹಿಣಿ ಹತ್ರ ಓಡ್ ಬರ್ತಾನೆ. ಆಗ ರೋಹಿಣಿ, ಅಯ್ಯೋ ಕ್ರಿಶ್ ಅಂತ ಹೇಳ್ತಿರೋವಾಗ, ಅಮ್ಮ ಅಜ್ಜಿ ಎಲ್ಲೋದ್ರು ಅಂತಾನೆ ಗೊತ್ತಾಗ್ತಿಲ್ಲಮ್ಮ, ಅಜ್ಜಿ ಇಲ್ಲೆಲ್ಲೂ ಕಾಣ್ತಾ ಇಲ್ಲಮ್ಮ ಅಂತ ಹೇಳಿದಾಗ, ಅಜ್ಜಿ ಇಲ್ಲೇ ಅಲ್ವೇನೋ ಇದ್ದಿದ್ದು ಕ್ರಿಶ್, ಸರಿ ನೀನು ಅವ್ರ ಜೊತೆ ಹೋಗು, ನನ್ನ ಅಜ್ಜಿ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಬರ್ತೀನಿ ಅಂತ ರೋಹಿಣಿ ಹೇಳಿ ಹೋಗು ಅಂತ ಬಲವಂತ ಮಾಡಿ ಕೃಷ್ಣ ಮೀನಾ ಹಿಂದೆ ಕಳಿಸ್ಬಿಡ್ತಾಳೆ. ನಂತರ ರೋಹಿಣಿ ಟೆನ್ಷನ್ ಮಾಡ್ಕೊಂಡು ಅಮ್ಮ ಕೇಳ್ದೆ ಎಲ್ಲೋಗಿರ್ಬೋದು ಅಂತ ಹೇಳಿ ಅಳ್ತಾ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸೂರ್ಯ ಮೀನಾ ಹತ್ರ ಬಂದು, ಮೀನಾ ನೀನ್ ಕೃಷ್ಣ ಕರ್ಕೊಂಡು ಮನೆಗೆ ಹೋಗು, ನಾನು ಅವ್ರು ಎಲ್ಲಿದ್ದಾರೆ ಅಂತ ವಿಚಾರಿಸ್ತೀನಿ ಅಂತ ಹೇಳಿದಾಗ, ಸರಿ ಅಂತ ಮೀನಾ ಹೇಳಿ ಕೃಷ್ಣ ಕರ್ಕೊಂಡು ಮನೆ ಕಡೆ ಹೋಗ್ತಾಳೆ. ಈ ಕಡೆ ರೋಹಿಣಿ ಅಮ್ಮ ಎಲ್ಲಿಗೆ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಾ ಶೋರೂಮ್ ಅಲ್ಲಿ ಕುತ್ಕೊಂಡಿರೋವಾಗ ಮನೋಜ ಅಲ್ಲಿಗೆ ಬಂದು, ರೋಹಿಣಿ ಚೀಟಿ ಹಾಕಿಸ್ಕೊಂಡಿದ್ವಲ್ಲ ಆ ಲಿಸ್ಟ್ ಎಲ್ಲ ಎಲ್ಲಿದೆ ಅಂತ ಕೇಳ್ತಾನೆ. ಆಗ ರೋಹಿಣಿ ಪ್ರಜ್ಞೆ ಇಲ್ದಿರೋ ತರ ಏನೋ ಯೋಚನೆ ಮಾಡ್ಕೊಂಡು ಕೂತಿರೋವಾಗ, ರೋಹಿಣಿ ನಿನ್ನೆ ಅಲ್ವಾ ಕೇಳ್ತಾ ಇರೋದು ಅಂತ ಮನೋಜ ಹೇಳ್ತಾನೆ. ಏನ್ ಹೇಳಿದ್ರಿ ಮನೋಜ್, ಏನು ಅಂತ ಹೇಳಿ ಅಂತ ರೋಹಿಣಿ ಕೇಳಿದಾಗ, ಏನ್ ಯೋಚನೆ ಮಾಡ್ಕೊಂಡು ಕೂತಿದ್ಯಾ, ಚೀಟಿ ಹಾಕಿಸ್ಕೊಂಡಿದ್ವಲ್ಲ ಆ ಲಿಸ್ಟ್ ಎಲ್ಲ ನೀನೇ ಅಲ್ವಾ ನೋಡ್ಕೋತಾ ಇದ್ದಿದ್ದು, ಅದೆಲ್ಲಿದೆ ಅಂತ ಮನೋಜ ಕೇಳ್ತಾನೆ. ಅದು ಈ ಫೋಲ್ಡ್ರಲ್ಲೇ ಎಲ್ಲ ಸೇವ್ ಆಗಿದೆ ಮನೋಜ್ ಅಂತ ರೋಹಿಣಿ ಹೇಳಿದಾಗ ಮನೋಜ್ಗೆ ಫೋನ್ ಬಂದು ಅವನ ಅಲ್ಲಿಂದ ಎದ್ದೋಗ್ತಾನೆ. ನಂತರ ರೋಹಿಣಿ ಯೋಚನೆ ಮಾಡ್ತಾ, ಅಮ್ಮ ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗ್ತಿಲ್ವೇ, ನನಗೆ ಫೋನ್ ಮಾಡಿದ್ರು ಇಂಥ ಕಡೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಕೃಷ್ಣ ಆದ್ರೂ ಅವ್ರ ಹತ್ರ ತಗೊಂಡೋಗ್ಬಿಡ್ತಿದ್ದೆ, ಏನು ಹೇಳ್ದೆ ಹೊರಟಾಗಿದ್ದಾರಲ್ಲ, ಎಲ್ಲಿಗೋಗಿರ್ಬೋದು, ಈಗ ಸೂರ್ಯ ಮೀನಾ ಇಬ್ರು ಕೃಷ್ಣ ವಾಪಸ್ ಮನೆ ಕರ್ಕೊಂಡು ಹೋಗಿರ್ತಾರೆ ಅಂತ ಅನ್ಕೊಂಡು ರೋಹಿಣಿ ಪ್ರಮೀಳಾ ಅವ್ರ ಫೋನ್ಗೆ ಫೋನ್ ಮಾಡ್ತಾಳೆ. ನಂತರ ಫೋನ್ ಸ್ವಿಚ್ ಆಫ್ ಬರ್ತಿದ್ಯಲ್ಲ, ಫೋನ್ ಆನ್ ಇದ್ದಿದ್ರೆ ಎಲ್ಲಿದ್ದೀರಾ ಅಂತ ಏನಾದ್ರು ತಿಳ್ಕೊತಿದ್ದೆ ಅಂತ ಅನ್ಕೊಂಡು ರೋಹಿಣಿ ಅವ್ರ ಚಿಕ್ಕಮ್ಮನ್ಗೆ ಫೋನ್ ಮಾಡಿ, ಚಿಕ್ಕಿ ನಾನು ಕಲ್ಯಾಣಿ ಮಾತಾಡ್ತಿದ್ದೀನಿ, ಅಮ್ಮ ಏನಾದ್ರೂ ಊರಿಗೆ ಬಂದಿದ್ದಾರಾ ಅಂತ ರೋಹಿಣಿ ಕೇಳ್ತಾಳೆ. ಇಲ್ಲ ಕಲ್ಯಾಣಿ, ಅಮ್ಮ ನಿನ್ನ ಹತ್ರನೇ ಅಲ್ವಾ ಇರೋದು, ಏನಾದ್ರೂ ಸಮಸ್ಯೆನಾ, ಅಕ್ಕ ಕಾಣ್ತಿಲ್ವಾ ಅಂತ ಅವ್ರು ಕೇಳಿದಾಗ, ಹಾಗಲ್ಲ ಚಿಕ್ಕಿ, ಅವ್ರು ಊರಿಗೆ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಫೋನ್ ಮಾಡಿ ವಿಚಾರಿಸಿದೆ ಅಷ್ಟೇನೆ, ಅವ್ರೇನಾದ್ರೂ ಅಲ್ಲಿಗೆ ಬಂದ್ರೆ ಸ್ವಲ್ಪ ಫೋನ್ ಮಾಡಿ ಹೇಳಿ ಅಂತ ರೋಹಿಣಿ ಹೇಳ್ತಾಳೆ. ನಂತರ ಮನೋಜ ಅಲ್ಲಿಗೆ ಬಂದು, ರೋಹಿಣಿ ಶೋರೂಮ್ಗೆ 3-4 ದಿನದಿಂದ ಹೊಸ ಸ್ಟಾಕ್ ಬಂದಿತ್ತು, ಈಗ ಎಲ್ಲೂ ಅದು ಕಾಣ್ತಾನೆ ಇಲ್ಲ, ಸ್ವಲ್ಪ ಚೆಕ್ ಮಾಡಿ ಹೇಳ್ತೀಯ ಅಂತ ಕೇಳಿದಾಗ, ಸರಿ ಅಂತ ಹೇಳಿ ರೋಹಿಣಿ ಎದ್ದೋಗ್ತಾಳೆ. ಈ ಕಡೆ ಮನೋಜನ ಹತ್ರ ಒಬ್ಬ ಸ್ಟಾಫ್ ಬಂದು, ಸರ್ ಸ್ವಲ್ಪ ಲೀವ್ ಬೇಕಾಗಿತ್ತು ಸರ್, ನನಗೆ 2 ದಿನ ಮಾತ್ರ ಅಂತ ಕೇಳಿದಾಗ, ನೀನು ಕೇಳಿದಾಗಲ್ಲ ಲೀವ್ ಕೊಡೋದಕ್ಕೆ ಇದೇನು ಶೋರೂಮ್ ಅಂತ ಅನ್ಕೊಂಡ ಇಲ್ಲ ಬೇರೆ ಏನಾದರೂ ಅನ್ಕೊಂಡಿದ್ಯಾ, ಹಾಗೆಲ್ಲ ಲೀವ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಸರ್ ನನಗೆ ಈಗ ತಾನೇ ಊರಿಂದ ಫೋನ್ ಬಂದಿತ್ತು ಸರ್, ನಮ್ಮ ಅಜ್ಜಿ ಹೋಗ್ಬಿಟ್ರಂತೆ ಅಂತ ಹೇಳಿದಾಗ, ಏನೋ ನಿಮ್ಮ ಅಜ್ಜಿ ಹೋಗ್ಬಿಟ್ರಾ, ಏನಯ್ಯ ಸ್ಕೂಲ್ ಹುಡುಗರ ಥರ ರೀಸನ್ ಹೇಳ್ತಿದ್ಯಲ್ಲ ಅಂತ ಮನೋಜ ಕೇಳ್ತಾನೆ. ನಂತರ ನಿಜವಾಗ್ಲೂ ಹೇಳ್ತಿದ್ಯಾ ಸುಳ್ಳು ಹೇಳ್ತಿದ್ಯಾ, ನಿಮ್ಮ ಅಜ್ಜಿ ಸತ್ತು ಎಷ್ಟು ದಿನ ಆಯ್ತು ಅಂತ ಮನೋಜ ಕೇಳಿದಾಗ, ಇಲ್ಲ ಸರ್ ನಿಜವಾಗ್ಲೂ ಹೇಳ್ತಿದ್ದೀನಿ, ನಮ್ಮ ಅಜ್ಜಿ ಈಗ ತಾನೇ ಹೋಗ್ಬಿಟ್ರಂತೆ, 2-3 ದಿನದಿಂದ ಅವ್ರು ಕಾಣ್ತಾನೆ ಇರಲಿಲ್ಲ ಸರ್, ನಾವು ಕೂಡ ಎಲ್ಲ ಕಡೆ ಹುಡುಕಿ ಸುಮ್ಮನಾಗಿದ್ವಿ, ಕೊನೆಗೆ ಊರ್ ಕೆರೆಯಲ್ಲಿ ಅವ್ರ ಬಾಡಿ ತೇಲಾಡ್ತಿತ್ತಂತೆ ಸರ್, ಆಗ್ಲೇ ನಮಗೂ ಗೊತ್ತಾಗಿದ್ದು, ಅದೇನು ಸಮಸ್ಯೆ ಆಗಿತ್ತೋ ಏನೋ ನನಗಂತೂ ಯಾವುದು ಗೊತ್ತಾಗ್ತಿಲ್ಲ ಸರ್ ಅಂತ ಹುಡುಗ ಹೇಳ್ತಿರ್ತಾನೆ. ಅವ್ರಿಗೆ ಮೆಂಟಲ್ ಹೆಲ್ತ್ ಏನಾದರೂ ಸರಿ ಇರಲಿಲ್ವಾ ಅಂತ ಮನೋಜ ಕೇಳಿದಾಗ, ಹಾಗೆಲ್ಲ ಏನೂ ಇಲ್ಲ ಸರ್, ಅವ್ರು ಚೆನ್ನಾಗೇ ಇದ್ರು, ಯಾವಾಗಲೂ ನಾನು ಸಾಯ್ಬೇಕು ಅಂತಾನೆ ಹೇಳ್ತಿದ್ರು, ಕೊನೆಗೆ ಕೆರೆಗೆ ಬಿದ್ದು ಸತ್ತೋಗ್ಬಿಟ್ಟಿದ್ದಾರೆ ಸರ್, 1-2 ದಿನ ರಜಾ ಮಾತ್ರ ಕೊಡಿ ಸರ್ ಸಾಕು
ಅಂತ ಹುಡುಗ ಕೇಳ್ತಿರ್ತಾನೆ. ಸರಿ ಹೋಗ್ಬಾ ಅಂತ ಮನೋಜ ಹೇಳಿದಾಗ, ಸರ್ ಒಂದು 2,000 ರೂಪಾಯಿ ಅಡ್ವಾನ್ಸ್ ಕೊಡಿ ಸರ್ ಅಂತ ಹುಡುಗ ಕೇಳ್ತಾನೆ. ನನಗೆ ಲೆಕ್ಕ ಸರಿಯಾಗಿ ಸಿಗ್ತಿಲ್ಲ ಕಣೋ, ಟ್ಯಾಲಿ ಆಗ್ತಿಲ್ಲ ಅಂತ ಕಷ್ಟಪಡ್ತಿದ್ರೆ ನೀನು ಬೇರೆ ದುಡ್ಡು ಕೇಳ್ತಿದ್ಯಾ, ಇಲ್ಲ ಹೋಗು ಅಂತ ಮನೋಜ ಹೇಳ್ತಾನೆ. ಆಗ ರೋಹಿಣಿ ಬಂದು ಮನೋಜ್ ಪರವಾಗಿಲ್ಲ ಕೊಡಿ ಅಂತ ಹೇಳಿದಾಗ ಮನೋಜ್ ಆ ಹುಡುಗನಿಗೆ ದುಡ್ಡು ಕೊಟ್ಟು ಕಳಿಸ್ತಾನೆ. ನಂತರ ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್ ಸರ್ ಅಂತ ಹೇಳಿ ಆ ಸ್ಟಾಫ್ ಅಲ್ಲಿಂದ ಹೋಗ್ಬಿಡ್ತಾನೆ. ಆಗ ಮನೋಜ, ಏನು ರೋಹಿಣಿ ನೀನು ಇವ್ರ ಅಜ್ಜಿ ಸತ್ತಿದ್ದಕ್ಕೆ ನಾನು ಯಾಕೆ ದುಡ್ಡು ಕೊಡಬೇಕು, ಇವ್ನು ಮತ್ತೆ ಬರ್ತಾನೋ ಇಲ್ವೋ ಅದು ಕೂಡ ಗೊತ್ತಾಗ್ತಿಲ್ವಲ್ಲ, ನೀನು ಹೇಳಿದೆ ಅಂತ ನಾನು ಬೇರೆ ದುಡ್ಡು ಕೊಟ್ಬಿಟ್ಟೆ ಅಂತ ಹೇಳಿ ಮನೋಜ ಬೈಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆಗ ರೋಹಿಣಿ ಯೋಚನೆ ಮಾಡ್ತಾ, ಅಮ್ಮ ಏನಾದರೂ ಕೃಷ್ಣ ನನ್ನ ಜೊತೆನೇ ಇರಲಿ ಅಂತ ನಿರ್ಧಾರ ತಗೊಬಿಟ್ರೆ ನಾನು ಏನಪ್ಪ ಮಾಡೋದು ಅಂತ ರೋಹಿಣಿ ಮನೋಜನ ಹತ್ರ ಹೋಗಿ, ಮನೋಜ್ ನನಗೆ ಸ್ವಲ್ಪ ತಲೆ ನೋಯ್ತಾ ಇದೆ, ಮನೆಗೆ ಹೋಗ್ತೀನಿ ಅಂತ ಹೇಳಿ ಕೇಳ್ತಾಳೆ. ಏನಾಯ್ತು ರೋಹಿಣಿ, ಟ್ಯಾಬ್ಲೆಟ್ ಏನಾದರೂ ತಗೋತೀಯ ಅಂತ ಮನೋಜ ಕೇಳಿದಾಗ, ಅದೆಲ್ಲ ಏನು ಬೇಡ ಮನೋಜ್, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಸರಿ ಇರು ನಾನು ಬರ್ತೀನಿ, ನೀನೊಬ್ಳೆ ಹೋಗ್ಬಿಡ ಅಂತ ಮನೋಜ ಹೇಳಿದಾಗ, ಇಲ್ಲ ಮನೋಜ್ ಪರವಾಗಿಲ್ಲ ನಾನು ಒಬ್ಳೆ ಹೋಗ್ತೀನಿ ಬಿಡಿ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಇರು ನಾನು ಬರ್ತೀನಿ ಅಂತ ಮನೋಜ ಹೇಳಿ ರಾಜಾರಾಣಿ ಇಬ್ಬರನ್ನು ಕೂಡ ಅಲ್ಲಿ ಕರೆದು, ರೋಹಿಣಿಗೆ ತಲೆನೋವಂತೆ ನಾವಿಬ್ರು ಮನೆಗೆ ಹೋಗಿ ಬರ್ತೀವಿ ಅಂತ ಹೇಳಿದಾಗ, ಅಕ್ಕ ಏನಕ್ಕ ಇದು ನಿಮ್ಗೆ ಅವಾಗವಾಗ ತಲೆನೋವು ಬರ್ತಾನೆ ಇದೆಯಲ್ಲ, ನಾನೇನಾದರೂ ಕಾಫಿ ಮಾಡ್ಕೊಂಡು ಬರಲ್ಲ ಅಂತ ರಾಣಿ ಕೇಳಿದಾಗ, ಅದೆಲ್ಲ ಏನು ಬೇಡ ರಾಣಿ ಅಂತ ರೋಹಿಣಿ ಹೇಳ್ತಾಳೆ. ನಂತರ ರಾಜ ನಾನು ಮನೆಗೆ ಹೋಗ್ತಿದ್ದೀನಿ, ಏನಾದರೂ ಇದ್ರೆ ಫೋನ್ ಮಾಡಿ ನಾನು ಕೇಳು ಅಂತ ಮನೋಜ ರೋಹಿಣಿ ಇಬ್ಬರು ಕೂಡ ಮನೆ ಕಡೆ ಹೋಗ್ತಾರೆ. ಈ ಕಡೆ ಸೂರ್ಯ ಹಾಸ್ಪಿಟ್ಲಲ್ಲಿ ಒಬ್ಬರು ಸ್ಟಾಫ್ಗೆ ಸ್ವಲ್ಪ ದುಡ್ಡು ಕೊಟ್ಟು ಇದನ್ನ ಇಟ್ಕೊಳ್ಳಿ ಅಂತ ಹೇಳ್ತಿರುವಾಗ, ಸರ್ ನಿಮ್ಗೇನೋ ಅವಶ್ಯಕತೆ ಇದೆ ಅಂತ ಅನಿಸ್ತಿದೆ ಅದಕ್ಕೆ ದುಡ್ಡು ಕೊಡ್ತಿದ್ದೀರಾ, ಸರಿ ಏನು ಹೇಳಿ ಸರ್ ಅಂತ ಸ್ಟಾಫ್ ಕೇಳ್ತಿರ್ತಾರೆ. ಆಗ ಹಾಸ್ಪಿಟ್ಲಲ್ಲಿ ಒಬ್ರು ಆಕ್ಸಿಡೆಂಟ್ ಆಗಿರೋರು ಈ ರೂಮಲ್ಲಿ ಇದ್ರಲ್ಲ ಅಂತ ಸೂರ್ಯ ಹೇಳಿದಾಗ, ಹೌದು ಸರ್ ಇದ್ರು, ನೀವು ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತಿದ್ರಲ್ಲ ಗೊತ್ತು ಹೇಳಿ ಸರ್ ಅಂತ ಸ್ಟಾಫ್ ಕೇಳ್ತಾರೆ. ಅವ್ರು ಎಲ್ಲೋದ್ರು ಅಂತಾನೆ ನಮ್ಗೆ ಗೊತ್ತಾಗ್ತಿಲ್ಲ, CCTV ಫುಟೇಜ್ ನೋಡಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ನೋಡೋಕೆ ಹೇಳ್ತೀರಾ ಅಂತ ಸೂರ್ಯ ಹೇಳಿದಾಗ, ನೋಡ್ಬೋದು ಸರ್ ಆದರೆ ಸೆಕ್ಯೂರಿಟಿ ಕೂಡ ಸ್ವಲ್ಪ ದುಡ್ಡು ಕೊಡಬೇಕು ಅಂತ ಸ್ಟಾಫ್ ಹೇಳ್ತಿರ್ತಾನೆ. ಅಯ್ಯೋ ಇಬ್ಬರಿಗೂ ಸೇರ್ಸೇನಪ್ಪ ದುಡ್ಡು ಕೊಟ್ಟಿರೋದು ಅಂತ ಸೂರ್ಯ ಹೇಳಿದಾಗ, ಹೌದಾ ಸರ್ ಸರಿ ನೀವು ಸ್ವಲ್ಪ ಹೊತ್ತು ಅಲ್ಲಿ ಕೂತೀರಿ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಆ ಸ್ಟಾಫು ಒಳಗಡೆ ಹೋಗಿ CCTV ಚೆಕ್ ಮಾಡ್ಕೊಂಡು ಅಲ್ಲಿಗೆ ಬರ್ತಾನೆ. ನೋಡಿದ್ರ ಅಂತ ಸೂರ್ಯ ಕೇಳಿದಾಗ, ನೋಡಿದೆ ಸರ್ ಅಂತ ಸ್ಟಾಫ್ ಹೇಳ್ತಾನೆ. ನಾನು ಕೂಡ ಹೋಗಿ ಸ್ವಲ್ಪ ನೋಡ್ಬೋದು ಅಂತ ಸೂರ್ಯ ಹೇಳಿದಾಗ, ಇಲ್ಲ ಸರ್ ಹೊಸಬ್ರು ಯಾರು ಸೆಕ್ಯೂರಿಟಿ ರೂಮ್ಗೆ ಹೋಗೋ ಆಗಿಲ್ಲ, ಹಾಗೇನಾದ್ರೂ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಅವಾಗ ಆಫೀಸ್ನವ್ರು ಬಂದು ಚೆಕ್ ಮಾಡ್ತಾನೆ ಇರ್ತಾರೆ ಅಂತ ಹೇಳಿ ಅವ್ರು ಹೇಳ್ತಿರ್ತಾರೆ. ಸರಿ ಅವ್ರು ಎಲ್ಗೋದ್ರು ಅಂತ ಏನಾದ್ರು ಗೊತ್ತಾಯ್ತು ಅಂತ ಸೂರ್ಯ ಕೇಳಿದಾಗ, ಆ ಯಮ್ಮ ಆಸ್ಪತ್ರೆಯಿಂದ ಆಚೆ ಹೋಗಿ ರೋಡ್ ದಾಟಿದ್ರು ಸರ್, ನಂತರ ಎಲ್ಲಿಗೆ ಹೋದ್ರು ಅಂತ ಅದ್ರಲ್ಲಿ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಅವ್ನು ಹೇಳ್ತಿರ್ತಾನೆ. ಆಗ ಅವ್ರ ಜೊತೆ ಬೇರೆ ಯಾರಾದ್ರೂ ಇದ್ರಾ ಇಲ್ಲ ಬೇರೆ ಏನಾದ್ರೂ ಇತ್ತ ಅಂತ ಸೂರ್ಯ ಕೇಳಿದಾಗ, ಆ ಯಮ್ಮನ ಕೈಯಲ್ಲಿ ಒಂದು ಫೈಲ್ ಇತ್ತು ಸರ್, ಅದನ್ನ ಬಿಟ್ರೆ ಬೇರೆ ಏನೂ ಇರಲಿಲ್ಲ ಅಂತ ಸ್ಟಾಫ್ ಹೇಳಿದಾಗ, ಸರಿ ಓಕೆ ಥ್ಯಾಂಕ್ಸ್ ಅಂತ ಸೂರ್ಯ ಸ್ಟಾಫ್ ಕೇಳ್ತಾನೆ. ನಂತರ ಸೂರ್ಯ ಯೋಚನೆ ಮಾಡ್ತಾ ಆಸ್ಪತ್ರೆ ಆಚೆ ಕಡೆ ನಿಂತಿರೋ ಆಟೋದವ್ರ ಹತ್ರ ಓಡ್ ಬಂದು, ಸರ್ ನಮಸ್ಕಾರ ಸರ್ ಅಂತ ಹೇಳಿದಾಗ, ಏನಪ್ಪ ಬಾಡಿಗೆಗೆ ಏನಾದರೂ ಹೋಗ್ಬೇಕಾಗಿತ್ತ ಅಂತ ಆಟೋದವ್ರು ಕೇಳ್ತಾರೆ. ಅದೆಲ್ಲ ಏನು ಬೇಡ ಸರ್, ನನಗೆ ಗೊತ್ತಿರೋರೊಬ್ರು ಈ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು, ನಿನ್ನೆ ರಾತ್ರಿಯಿಂದ ಅವ್ರು ಕಾಣಿಸ್ತಿಲ್ಲ, ಒಂದು 50ರಿಂದ 50 ವರ್ಷ ವಯಸ್ಸಿರ್ಬೋದು ಅವ್ರಿಗೆ, ಕೈಯಲ್ಲೇ ಆಸ್ಪತ್ರೆ ಫೈಲ್ ಒಂದು ಹಿಡಿದಿದ್ರು ಸರ್ ಅಂತ ಸೂರ್ಯ ಹೇಳ್ತಿರುವಾಗ, ಹೌದಾ ಏನಾಯ್ತು ಅವ್ರಿಗೆ ಬುದ್ಧಿ ಏನಾದರೂ ಸರಿ ಇರಲಿಲ್ವಾ ಅಂತ ಆಟೋದವ್ರು ಕೇಳ್ತಾರೆ. ಹಾಗೇನೂ ಇಲ್ಲ ಸರ್, ಇವತ್ತು ಅವ್ರದ್ದು ಡಿಸ್ಚಾರ್ಜ್ ಇತ್ತು, ಆದರೆ ಅದಕ್ಕೂ ಮುಂಚೆನೇ ಡಿಸ್ಚಾರ್ಜ್ ಮಾಡ್ಕೊಂಡು ಅವ್ರು ನೆನೆ ರಾತ್ರಿನೇ ಹೊರಟೋಗಿದ್ದಾರೆ ಅಂತ ಸೂರ್ಯ ಹೇಳಿದಾಗ, ಅಲ್ಲಿಗೆ ಇನ್ನೊಬ್ರು ಆಟೋದವ್ರು ಬಂದು ಹಾಸ್ಪಿಟಲ್ಗೆ ದುಡ್ಡು ಕೊಟ್ಟೋರಿಲ್ಲ ಅಂತ ಏನಾದರೂ ಹೊರಟೋಗ್ಬಿಟ್ರಾ ಅಂತ ಕೇಳ್ತಾರೆ. ಹಾಗೆಲ್ಲ ಏನೂ ಇಲ್ಲ ಸರ್, ಹಾಸ್ಪಿಟಲ್ ಬಿಲ್ನ ಅವರೇ ಕಟ್ಟಿದ್ದಾರೆ ಅಂತ ಸೂರ್ಯ ಹೇಳಿ, ಸರ್ ನೀವೇನಾದರೂ ಅವ್ರನ್ನ ನೋಡಿದ್ರ ಅಂತ ಸೂರ್ಯ ಕೇಳ್ತಾನೆ. ಆಗ ಆಟೋದವರು, ಸರ್ ಏನು ಸರ್ ಹೀಗೆ ಕೇಳ್ತಿದ್ದೀರಾ, ದಿನ ಬೆಳಗಾದ್ರೆ ತುಂಬ ಜನ ಬರ್ತಾರೆ ಹೋಗ್ತಾರೆ, ಯಾರು ಅಂತ ಹೇಗೆ ಹೇಳೋಕ್ಕಾಗುತ್ತೆ, ಅವ್ರ ಫೋಟೋ ಏನಾದರೂ ಇದೆಯಾ ನಿಮ್ಮ ಹತ್ರ ಅಂತ ಆಟೋದವ್ರು ಕೇಳಿದಾಗ, ಫೋಟೋ ಎಲ್ಲ ಇಲ್ವಲ್ಲ ಸರ್ ಅಂತ ಸೂರ್ಯ ಹೇಳ್ತಾನೆ. ಹಾಗಾದ್ರೆ ತುಂಬಾನೇ ಕಷ್ಟ ಸರ್ ಹುಡ್ಕೋದು ಅಂತ ಆಟೋದವ್ರು ಹೇಳಿದಾಗ, ಸರಿ ಸರ್ ನಾನು ಫೋಟೋ ತಂದು ತೋರಿಸೋ ವ್ಯವಸ್ಥೆನ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಹಾಗೆ ಮಾಡಿ ಸರ್, ಇಲ್ಲಾಂದ್ರೆ ಕಂಡುಹಿಡಿಯೋದು ತುಂಬಾನೇ ಕಷ್ಟ ಅಂತ ಆಟೋದವ್ರು ಹೇಳ್ತಿರುವಾಗ, ಕ್ರಿಶ್ ಅಜ್ಜಿ ಎಲ್ಲಿಗೆ ಹೋಗಿರ್ಬೋದು ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಮೀನಾ ಕೃಷ್ಣ ಮನೆಗೆ ಕರ್ಕೊಂಡು ಬಂದು ಊಟ ಮಾಡಿಸ್ತಿರ್ತಾಳೆ. ಆಗ ಅಲ್ಲಿಗೆ ಶಾಂತಿ ಬಂದು, ಓ ಊಟ ಮಾಡಿಸ್ತಿದ್ಯಾ, ಚೆನ್ನಾಗಿ ತಿನ್ಸು, ಬೆಣ್ಣೆನ ನೀನೇ ನಿನ್ ಕೈಯಾರೆ ತೆಗೆದು ಅವ್ನ ಬಾಯಿಗಿಡು ಆಯ್ತಾ ಅಂತ ಹೇಳ್ತಿರುವಾಗ ರಂಗನಾಥ್ ಅವರು ಶಾಂತಿನೇ ಗುರಾಯಿಸ್ತಿರ್ತಾರೆ. ನೀವೇನ್ರಿ ನನ್ನ ಆ ರೀತಿ ನೋಡ್ತಾ ಇದ್ದೀರಾ, ಇವ್ನು ನಮ್ಮನೆಗೆ ಬಂದಾಗಲೇ ನಾನು ಹೇಳಿದ್ದೆ ತಾನೆ ಇವನು ಪರ್ಮನೆಂಟ್ ಆಗಿ ನಮ್ಮನೇಲೆ ಇರೋದಕ್ಕೆ ಬಂದಿದ್ದಾನೆ ಅಂತ, ಆದ್ರೆ ಎಲ್ಲಿ ಕೇಳಿದ್ರಿ ಹೇಳಿ, ಈಗ ನೋಡಿದ್ರೆ ಇವ್ನ ಅಜ್ಜಿ ಇವನನ್ನ ನಮ್ಮ ತಲೆ ಕಟ್ಟಿ ಹುಷಾರಾಗಿ ಎಲ್ಗೆ ಹೊರಟೋಗಿದ್ದಾಳೆ, ಚೆನ್ನಾಗಿ ನಮ್ಮನ್ನ ಯಾಮಾರಿಸಿ ಇವನ್ನ ನಮ್ಮನೆಗೆ ತಳ್ಬಿಟ್ಲಲ್ಲ ಇವನ ಅಜ್ಜಿ. ಇನ್ನು ಇವರಿಬ್ಬರು ಮುಖ ನೋಡಿದ ತಕ್ಷಣ ಆ ಯಮ್ಮನಿಗೆ ಗೊತ್ತಾಗಿರ್ಬೇಕು ಇವ್ರ ತಲೆ ಮೇಲೆ ಕೈ ಇಟ್ಟು ಇವನನ್ನ ಸಾಕಾಕಿ ನಾನು ನೋಡೋಗ್ಬೋದು ಅಂತ, ಅದಕ್ಕೆ ಅದೇ ರೀತಿ ಮಾಡಿದಾಳೆ ಅಂತ ಶಾಂತಿ ಹೇಳ್ತಿರುವಾಗ ಅಲ್ಲ ಇದ್ದಂತ ರಂಗನಾಥ್ ಅವರು, ಹೇ ಶಾಂತಿ ಸುಮ್ಮನೆ ಇರು ಅಂತ ಗದರ್ತಾರೆ. ಆಗ ಶಾಂತಿ, ಅಲ್ಲ ನಾನು ಹೇಳ್ತಿರೋದ್ರಲ್ಲಿ ಏನ್ರಿ ತಪ್ಪಿದೆ, ಎಲ್ರ ಜೊತೆಗೂ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದ, ಮತ್ತೆ ಇಲ್ಲಿಗೆ ಬಂದು ಕೂತಿದ್ದಾನೆ ಇವನು, ನನಗೇನೋ ಇವರೆಲ್ಲರೂ ಸೇರಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ನನ್ಗೆ ಅನ್ನಿಸ್ತಿದೆ. ಈಗ ಆ ಪ್ಲಾನ್ ವರ್ಕ್ ಆಗಿರ್ಬೇಕು, ಇವನ ಅಜ್ಜಿನೇ ಇವನ್ನ ಬಿಟ್ಬಿಟ್ಟು ಓಡೋದ್ಲು ಅಥವಾ ಇವರೇ ಆ ಹುಡುಗನ ನಮ್ಮನೆಲ್ಲೇ ಇರಿಸ್ಕೊಳ್ಳೋದಕ್ಕೋಸ್ಕರ ಸುಳ್ಳು ಹೇಳ್ತಿದಾರೋ ಏನೋ, ಯಾರಿಗ್ ಗೊತ್ತು ಅಂತ ಶಾಂತಿ ಹೇಳ್ತಿರುವಾಗ, ಸುಳ್ಳು ಹೇಳೋ ಅವಶ್ಯಕತೆ ನಮ್ಗೇನು ಇಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಲೇ ಶಾಂತಿ, ಸೂರ್ಯ ಅವ್ರ ಅಜ್ಜಿನ ಹುಡ್ಕೊಂಡು ಹೋಗಿದ್ದ ಅಂತಾನೆ, ಅವ್ನು ಹುಡ್ಕೊಂಡು ಬಂದೇ ಬರ್ತಾನೆ ಇರಿ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಅಯ್ಯೋ ಬೇಕು ಅಂತಾನೆ ಆ ಯಮ್ಮ ಹಾಸ್ಪಿಟಲ್ ಬಿಲ್ ಎಲ್ಲನ್ನು ಕಟ್ಟಿ ಇವರಿಬ್ಬರ ತಲೆಗೆ ಇವನನ್ನು ಕಟ್ಟಿದ್ದಾಳೆ, ಎಲ್ಲ ಓಡೋಗಿರೋಳನ್ನ ಹೇಗ್ರಿ ಕಂಡಿಡಿತಾನ ಅವನು ಅಂತ ಶಾಂತಿ ಹೇಳ್ತಿರುವಾಗ್ಲೇ ಮನೋಜ ಮತ್ತೆ ರೋಹಿಣಿ ಇಬ್ರು ಕೂಡ ಮನೆಗೆ ಬರ್ತಾರೆ. ಆಗ ಮನೋಜ ಶಾಂತಿ ಹತ್ರ ಬಂದು, ಅಮ್ಮ ಏನಮ್ಮ ಇವನು ಇಲ್ಲೇ ಬಂದು ಕೂತಿದ್ದಾನೆ ಅಂತ ಹೇಳಿ, ಏನೋ ನೀನು ಮನೆಗೆ ಹೋಗ್ಲಿಲ್ವೇನೋ, ಇಲ್ಲೇ ಉಳ್ಕೊಂಡಿದ್ಯಲ್ಲೋ ಅಂತ ಮನೋಜ ಕೇಳ್ತಿರುವಾಗ, ಲೇ ಮನೋಜ, ಕೆಲವೊಂದ್ಸತಿ ಯಾರು ಏನೇ
ಮಾಡಿದ್ರು ಕೂಡ ಅವ್ರು ತೊಲಗಲ್ಲ ಕಣೋ. ಈಗ ನೋಡು ಇವ್ನ ಅಜ್ಜಿನೇ ಇವನ್ನ ಇಲ್ಲಿ ತಳ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾಳೆ. ಹೇಗೆ ನೋಡ್ಕೊಳಕ್ಕೆ ಇವ್ರಿಬ್ರು ಇದ್ದಾರೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಲ್ಲ. ಅದಕ್ಕೆ ಇವನನ್ನ ಇಲ್ಲಿಗೆ ಬಿಟ್ಟು ಅವಳೆಲ್ಲ ಹೊಟ್ಟೋಗ್ಬಿಟ್ಟಿದ್ದಾಳೆ ಕಣೋ ಅಂತ ಶಾಂತಿ ಹೇಳ್ತಿರ್ತಾಳೆ. ಏನು ಓಡೋದ್ರ ಅಂತ ಮನೋಜ ಕೇಳ್ತಿರುವಾಗ, ಅಯ್ಯೋ ಅವನೇ ಬಂದು ಹೇಳಿದ್ದು ಕಣೋ, ಇವನನ್ನ ಹೆತ್ತಿರೋಳು ಮೊದಲೇ ಇವ್ನು ನನಗೆ ಬೇಡ ಅಂತ ನಾಟಕ ಆಡ್ಕೊಂಡು ಎಲ್ಲೋ ಹೋಗಿದ್ದಾಳೆ. ಈಗ ನೋಡಿದ್ರೆ ಇವ್ನ ಅಜ್ಜಿ ಕೂಡ ಇವ್ನು ನನಗೆ ಬೇಡ ಅಂತ ನಿರ್ಧಾರ ಮಾಡಿ ಇವ್ರ ಕೈಗೆ ಇವನನ್ನು ಕೊಟ್ಟು ಎಲ್ಲೋ ಓಡೋಗಿದ್ದಾಳೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಮನೋಜ, ಅದಕ್ಕೆ ನಮ್ಮ ಹೇಳೋದು ಗುರುತು ಪರಿಚಯ ಇಲ್ದಿರೋರ್ನ ಗೊತ್ತು ಗುರಿ ಇಲ್ದಿರೋರ್ನ ಮನೆಗೆ ಸೇರ್ಸ್ಕೋಬಾರ್ದು ಅಂತ. ಹಾಗಾದ್ರೆ ಇನ್ ಮುಂದೆ ಹುಡುಗ ಇಲ್ಲೇ ಇರ್ತಾನ ಅಂತ ಕೇಳಿದಾಗ, ಅದೆಲ್ಲ ಆಗೋದಿಲ್ಲ, ಇವ್ನು ಇಲ್ಲೇ ಇರೋದಕ್ಕೆ ನಾನು ಅವಕಾಶ ಮಾಡ್ಕೊಟ್ಬಿಡ್ತೀನ. ಇವ್ನ ಅಜ್ಜಿ ಓಡೋಗಿದ್ದಾಳಲ್ಲ, ಅವಳನ್ನ ಹುಡ್ಕೊಂಡು ಆ ಸೂರ್ಯ ಬೇರೆ ಹೋಗಿದ್ದಾನೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಮನೋಜ, ಅಮ್ಮ ಅವರೆಲ್ಲ ಸೇರಿ ಇವ್ನು ಬೇಡ ಅಂತ ಇಲ್ಲೇ ಬಿಟ್ಬಿಟ್ಟು ಹೊರಟೋಗಿದ್ದಾರೆ, ಬೇಕು ಅಂತಾನೆ ಓಡೋಗಿರೋರ್ನ ಹೇಗಮ್ಮ ಕಂಡಿಡಿತಾರೆ ಅಂತ ಕೇಳಿದಾಗ, ಅದೆಲ್ಲ ಇವ್ರಿಗೆ ಎಲ್ಲೋ ಅರ್ಥ ಆಗುತ್ತೆ. ಅಲ್ಲ, ಇವನ ಅಜ್ಜಿ ಬಿಟ್ಟೋಗಿದ ತಕ್ಷಣನೇ ಇವನನ್ನ ಅಲ್ಲೇ ಎಲ್ಲಾದ್ರೂ ಬಿಟ್ಟು ಬರೋದನ್ನ ಬಿಟ್ಟು ಇವರಿಬ್ರು ಸೇರಿ ಇವನ್ನ ಮತ್ತೆ ಮನೆ ಕರ್ಕೊಂಡು ಬಂದು ಊಟ ಮಾಡಿಸ್ತಿದ್ದಾರೆ. ನೋಡು, ಹೇಳ್ತಿದ್ರು ಕೂಡ ಹೇಗೆ ತಿಂತಿದ್ದಾನೆ ಅಂತ. ಇವನ್ ಖರ್ಚೆಲ್ಲ ಯಾರೋ ಕೊಡ್ತಾರೆ, ಕೆಜಿಗೆ 70 ರೂಪಾಯಿ ಅಕ್ಕಿ ಆಗಿದೆ, ಯಾರು ಕೊಡ್ತಾರೆ ಇದಕ್ಕೆಲ್ಲ ದುಡ್ಡನ್ನ ಅಂತ ಶಾಂತಿ ಬೈತಿರ್ತಾಳೆ. ಆಗ ಮೀನಾ, ಅತ್ತೆ ಏನತ್ತೆ ನೀವು, ಪಾಪ ಅವನಿನ್ನೂ ಊಟ ಮಾಡ್ತಾನೆ ಇದ್ದಾನೆ, ಆಗ್ಲೇ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಲ್ಲ ಅಂತ ಹೇಳಿದಾಗ, ಇಲ್ಲ ಅಂದ್ರೆ ಅವನೇನು ಊಟನೇ ಮಾಡಲ್ವೇನೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಮೀನಾ, ಕ್ರಿಶ್ ತಗೋ ಅಂತ ಊಟ ಮಾಡಿಸೋದಕ್ಕೆ ಅಂತ ಹೋದಾಗ, ನನಗೆ ಬೇಡ ಅಂತ ಹೇಳಿ ಕ್ರಿಶ್ ಅಲ್ಲಿಂದ ಎದ್ದೋಗ್ಬಿಡ್ತಾನೆ. ಆಗ ಕ್ರಿಶ್ ಊಟ ಮಾಡು ಕ್ರಿಶ್ ಅಂತ ಹೇಳಿ ಮೀನಾ ಅವನಿಂದನೇ ಹೋದಾಗ, ಬೇಡ ಅಂತ ಹೇಳಿ ಕ್ರಿಶ್ ಆಚೆ ಕಡೆ ಹೋಗ್ಬಿಡ್ತಾನೆ. ಆಗ ರಂಗನಾಥ್ ಅವರು, ಹೇ ಶಾಂತಿ, ನೀನು ಸ್ವಲ್ಪನಾದ್ರೂ ಮನಸಾಕ್ಷಿ ಅನ್ನೋದಿದ್ಯೇನೆ, ಊಟ ಮಾಡ್ತಿರೋ ಮಗು ಹತ್ರ ಈ ರೀತಿ ಎಲ್ಲ ಮಾತಾಡ್ತಾರೇನೆ, ಅವನು ಊಟ ಮಾಡ್ದೇನೆ ಎದ್ದೋಗ್ಬಿಟ್ನಲೆ ಅಂತ ಹೇಳಿದಾಗ, ಆತೆ ಊಟ ಮಾಡ್ತಿರೋರ್ನ ಅರ್ಧದಲ್ಲೇ ಎದ್ದು ಹೋಗಾಕ್ ಮಾಡೋದು ಪಾಪ ಆತೆ ಅಂತ ಮೀನಾ ಹೇಳ್ತಿರ್ತಾಳೆ. ಹೌದು ನಾನು ಪಾಪಿನೇ ಕಣೆ, ಆದ್ರೆ ನೀವೆಲ್ಲ ಪುಣ್ಯವಂತರಲ್ವಾ, ಅವನ ಊಟಕ್ಕೆ ಯಾವ ತೊಂದರೆನೂ ಇಲ್ದಿರೋ ಹಾಗೆ ನೀವೇ ನೋಡ್ಕೊಳ್ಳಿ ಅಂತ ಶಾಂತಿ ಹೇಳಿದಾಗ, ಹಾಗಾದ್ರೆ ಅಮ್ಮ ಹುಡುಗನ ಏನಮ್ಮ ಮಾಡೋದು ಅಂತ ಮನೋಜ ಕೇಳ್ತಾನೆ. ಆಗ ಶಾಂತಿ, ಈಗ ಸೂರ್ಯ ಹೋಗಿದ್ದಾನಲ್ವೇನೋ, ಅವನೇನಾದ್ರೂ ಈಗ ಕಂಡಿಡಿಲಿಲ್ಲ ಅಂತಂದ್ರೆ ಆ ಮುದುಕಿನ ಯಾವಾಗೂ ಕಂಡಿಡಿಯೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ, ಇಲ್ಲಿ ಕೇಳೆ ಹೂವಮ್ಮ, ನೀನು ನಿನ್ ಗಂಡ ತಾನೇ ಇವನ್ನ ಕರ್ಕೊಂಡು ಬಂದಿರೋದು, ಇಬ್ರು ಸೇರಿ ಇವನ್ನ ಯಾವ್ದಾದ್ರು ಒಂದು ಆಶ್ರಮದಲ್ಲಿ ಬಿಟ್ಬಿಟ್ಟು ಬಂದ್ಬಿಡಿ. ಇವನನ್ನ ಮತ್ತೆ ನಾವ್ ಇಲ್ಲೇ ಇಟ್ಕೊಂಡ್ರೆ ಇವ್ನು ಕಾಣಿಸ್ತಿಲ್ಲ ಅಂತ ಇವ್ನ ಸ್ವಂತದವರು ಅಥವಾ ಇವ್ರ ಅಮ್ಮನೇ ಬಂದು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ನಾನು ಹೇಳ್ತಿದ್ದೀನಿ ಕೇಳು, ಮರ್ಯಾದೆಯಾಗಿ ಇವನ್ನ ಎಲ್ಲಿಗಾದ್ರೂ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದ್ಬಿಡಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಅತ್ತೆ, ಕ್ರಿಶ್ ಅಜ್ಜಿ ಎಲ್ಲಿಗೆ ಹೋಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಏನ್ ಅವಸರ ಆಯ್ತೋ ಏನೋ, ನಾವೆಲ್ಲ ಇದೀವಿ ಅಂತ ಬಿಟ್ಟು ಹೋಗಿದ್ದಾರೆ, ಖಂಡಿತವಾಗ್ಲೂ ಅವ್ರು ವಾಪಸ್ ಬಂದು ಇವನ್ನ ಕರ್ಕೊಂಡು ಹೋಗೇ ಹೋಗ್ತಾರೆ ಅತ್ತೆ ಅಂತ ಮೀನಾ ಹೇಳಿದಾಗ, ಹೌದು ಅವಸರ ಅಂತ ತನ್ನ ಮೊಮ್ಮಗನೇ ಯಾರಾದ್ರೂ ಬಿಟ್ಟು ಹೋಗ್ಬಿಡ್ತಾರೇನೆ, ನೀನ್ ಕಟ್ಟಿರೋ ಹೂನ ಮಾರೋದಕ್ಕೆ ಮಾತ್ರ ಇಟ್ಕೋ, ನನ್ ಕಿವಿಗೆಲ್ಲ ಸುತ್ತೋದಕ್ಕೆ ಬರಬೇಡ. ಅಲ್ಲ, ಇವನ ಅಜ್ಜಿ ಮತ್ತೆ ಇವನಮ್ಮ ಎಲ್ಲರೂ ಬೇಡ ಅಂತ ಇವನ್ನ ಬಿಟ್ಟೋಗಿದ್ದಾರೆ. ಅಲ್ಲ ಕಣೆ, ನಿನ್ಗೆ ಯಾಕೆ ಇವನ ಮೇಲೆ ಅಷ್ಟೊಂದು ಪ್ರೀತಿ, ಇವನ್ನ ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡಿದ್ಯಲ್ಲ ಅಂತ ಶಾಂತಿ ಬೈತಿರ್ತಾಳೆ. ಆಗ ಮನೋಜ, ಅಮ್ಮ ಈಗಲೇ ಆ ಹುಡುಗನ ಎಲ್ಲಾದ್ರೂ ಬಿಟ್ಟು ಬಂದ್ಬಿಟ್ರೆ ಸರಿ ಹೋಗುತ್ತೆ, ನನ್ಗೇನೋ ಈ ಹುಡುಗನ ಬ್ಯಾಕ್ ಗ್ರೌಂಡ್ ಸ್ಟೋರಿ ಸರಿ ಇಲ್ಲ ಅಂತ ಅನಿಸ್ತಿದೆ. ಇವನ ಅಮ್ಮ ನೋಡಿದ್ರೆ ಇವನ್ನ ಬಿಟ್ಟು ಜಾಲಿಯಾಗಿ ದುಬೈಯಲ್ಲಿದ್ದಾಳೆ, ಹಾಗಿದ್ಮೇಲೆ ಅವಳ ಕ್ಯಾರೆಕ್ಟರ್ ಹೇಗೋ ಏನೋ ನೆನ್ಸ್ಕೊಳ್ಳೋದಕ್ಕೂ ಆಗ್ತಿಲ್ವಲ್ಲಮ್ಮ, ಕೊನೆಗೆ ಎಲ್ಲ ಸಮಸ್ಯೆನೂ ನಮ್ಮ ಹತ್ರನೇ ಬರುತ್ತೆ ನೋಡ್ತಿರು ಅಂತ ಮನೋಜ ಹೇಳ್ತಿರ್ತಾನೆ. ಆಗ ಮೀನಾ, ಚಿಕ್ಕ ಮಗು ಅವನಿಂದ ಯಾವ ಸಮಸ್ಯೆ ಬರೋದಕ್ಕೆ ಸಾಧ್ಯ, ಅವ್ರ ಅಜ್ಜಿ ಸಿಗೋವರೆಗೂ ಅವ್ನು ಇಲ್ಲೇ ಇರಲಿ ಅಂತ ಹೇಳಿದಾಗ, ಕಂಡ್ಕೊಂಡವರೆಲ್ಲ ಯಾಕೆ ಬಂದು ಇಲ್ಲೇ ಇರಬೇಕು, ಅವ್ನು ಇಲ್ಲೇ ಇರಬೇಕು ಅನ್ನೋದಾದ್ರೆ ಅವನ ಜೊತೆಗೆ ನೀವಿಬ್ರು ಎಲ್ಗಾದ್ರೂ ಮನೆ ಬಿಟ್ಟು ಹೊರಟೋಗ್ಬಿಡಿ ಅಂತ ಮನೋಜ ಹೇಳ್ತಾನೆ. ಆಗ ರಂಗನಾಥ್ ಅವ್ರು ಕೋಪ ಮಾಡ್ಕೊಂಡು, ಏನೋ ಹೇಳ್ತಿದ್ಯಾ, ಅವರಿಬ್ರು ಯಾಕೋ ಮನೆ ಬಿಟ್ಟು ಹೋಗ್ಬೇಕು, ಯಾರು ಇಲ್ದಿರೋ ಮಗು, ಅದು ಒಬ್ನೇ ಇದ್ದಾನೆ ಅಂತ ಅವ್ರ ಜೊತೆ ಇಟ್ಕೊಂಡಿದ್ದಾರೆ ಅವರು, ಅದಕ್ಕೆ ಅಂತ ಸ್ವಂತ ತಮ್ಮನ್ನ ಮತ್ತೆ ಅವ್ನ ಹೆಂಡತಿನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ಯಲ್ಲೋ ನೀನು, ನೀನು ಒಬ್ಬ ಮನುಷ್ಯನಾಗಿ ಸ್ವಲ್ಪನಾದ್ರೂ ಯೋಚನೆ ಮಾಡುವಂತ ಮನೋಜನ್ಗೆ ರಂಗನಾಥ್ ಅವ್ರು ಬೈತಿರೋವಾಗ, ಆ ಮನುಷ್ಯತ್ವನೆಲ್ಲಾನು ನೀವೇ ಇಟ್ಕೊಳ್ಳಿ, ಹೋಗೋ ಬರೋರು ಎಲ್ರನ್ನೂ ಮನೇಲಿ ಇಟ್ಕೊಂಡು ಹೀಗೆ ಆಶ್ರಯ ಕೊಡ್ತಾ ಹೋದ್ರೆ ಕೊನೆಗೆ ನಮ್ಮನ್ನೇ ಯಾಮಾರ್ಸೋಗ್ತಾರೆ, ಅವನನ್ನ ಮೊದಲು ಯಾವ್ದಾದ್ರು ಆಶ್ರಮದಲ್ಲಿ ಕರ್ಕೊಂಡೋಗಿ ಬಿಟ್ಬಿಡಿ ಅಂತ ಶಾಂತಿ ಹೇಳ್ತಾಳೆ. ಆಗ ರಂಗನಾಥ್ ಅವರು, ನೋಡು ಶಾಂತಿ, ಜೀವನದಲ್ಲಿ ನಾವು ಅನ್ಕೊಂಡಾಗೆ ಯಾವಾಗ್ಲೂ ಇರೋದಿಲ್ಲ, ನೀನೇನ್ ಹೇಳ್ತಿದ್ಯೋ ಅದ್ ನಿನ್ಗೆ ಆಗ್ಬೋದು, ಕಡೆ ಕಾಲದಲ್ಲಿ ನಿನ್ ವಯಸ್ಸಾದ ಕಾಲದಲ್ಲಿ ನೀನೇ ಹೋಗಿ ಆಶ್ರಮದಲ್ಲಿ ಇರ್ಬೇಕಾಗಿ ಬರ್ಬೋದು ಅಂತ ಹೇಳಿದಾಗ ಶಾಂತಿ ಭಯ ಪಟ್ಕೊಂಡು ರಂಗನಾಥ್ ಅವ್ರನ್ನೇ ನೋಡ್ತಿರ್ತಾಳೆ. ಆಗ ಮನೋಜ, ಅಪ್ಪ ನಾನಿರ್ಬೇಕಾದ್ರೆ ಅಮ್ಮ ಯಾಕಪ್ಪ ಆಶ್ರಮಕ್ಕೆ ಹೋಗ್ಬೇಕು ಅಂತ ಕೇಳಿದಾಗ, ಅವಳನ್ನ ಕರ್ಕೊಂಡು ಹೋಗಿ ಆಶ್ರಮಕ್ಕೆ ಸೇರ್ಸೋನೆ ನೀನು ಕೊಡೋ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಆಗ ಶಾಂತಿ ಮನೋಜನ್ ಮುಖ ನೋಡ್ತಿರುವಾಗ, ಅಮ್ಮ ನಾನ್ ಯಾಕಮ್ಮ ಆ ರೀತಿ ಎಲ್ಲ ಮಾಡ್ಲಿ, ಅಪ್ಪ ಏನೇನೋ ಬೇಕು ಅಂತ ಹೇಳ್ತಿದ್ದಾರೆ ಅಂತ ಮನೋಜ ಹೇಳ್ತಿರ್ತಾನೆ. ಆಗ ಶಾಂತಿ, ನೋಡ್ರಿ, ನೀವು ಅವಶ್ಯಕತೆ ಇಲ್ದಿರೋದನ್ನೆಲ್ಲ ಮಾತಾಡ್ಬೇಡಿ, ಅದೇನಾದ್ರೂ ಆಗ್ಲಿ ಅವ್ನ್ ಮಾತ್ರ ಈ ಮನೇಲಿ ಇರಬಾರ್ದು, ಇದು ನನ್ನ ಮನೆ, ಇಲ್ಲಿ ತೀರ್ಮಾನ ಮಾಡ್ಬೇಕಾಗಿರೋದು ನಾನು ಅಂತ ಹೇಳಿದಾಗ, ಸಾಕ್ ನಿಲ್ಸೆ, ಮದ್ವೆ ಆದಾಗಿಂದ ಕೋಟಿ ಸರಿ ಕೇಳಿದೀನಿ ಈ ಮಾತನ್ನ, ಇದು ನನ್ನ ಮನೆ ಅಂತ, ನೀನ್ ಹೋಗ್ಬೇಕಾದ್ರೆ ಏನು ಮನೆನ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀಯೇನೆ ಅಂತ ರಂಗನಾಥ್ ಅವ್ರು ಶಾಂತಿಗೆ ಬೈತಿರ್ತಾರೆ. ಅಯ್ಯೋ, ಯಾವಾಗ ನೋಡಿದ್ರು ಇದನ್ನೇ ಹೇಳ್ತಾನೆ ಇರ್ತಿರಲ್ಲ, ನನ್ ಮದ್ವೆ ಆಗೋದಕ್ಕೂ ಮುಂಚೆ ತಾನೇ ಈ ಮನೇನ ಕಟ್ಸಿದ್ದು, ನನ್ ಮದ್ವೆ ಆದ್ಮೇಲೆ ನೀವು ಇದೇ ತರ ಮನೇನ ಕಟ್ಟಿಸ್ಬೋದಾಗಿತ್ತಲ್ಲ, ಯಾಕೆ ಕಟ್ಟಿಸ್ಲಿಲ್ಲ, ಸುಮ್ನೆ ಏನೇನೋ ಮಾತಾಡ್ತಾನೆ ಇರಬೇಡಿ, ಆ ಹುಡುಗ ನಮ್ಮ ಮನೇಲಿ ಇರಬಾರ್ದು ಅಂದ್ರೆ ಇರಬಾರ್ದು ಅಷ್ಟೇನೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಮನೋಜ, ಅಮ್ಮ ಅವನಿಲ್ಲಿ ಇರಬಾರ್ದು ಅಷ್ಟೇ ಅಲ್ವೇನಮ್ಮ, ನಾನ್ ನೋಡ್ಕೋತೀನಿ ಬಿಡು ಅಂತ ಹೇಳಿ, ರೋಹಿಣಿ ನೀನೇನ್ ಹೇಳ್ತೀಯ ಅಂತ ಮನೋಜ ರೋಹಿಣಿನ ಕೇಳ್ತಾನೆ. ಆಗ ರೋಹಿಣಿ ಕ್ರಿಶ್ ಮುಖ ನೋಡಿ, ನಾನೇನ್ ಹೇಳೋದು ಮನೋಜ್ ಅಂತ ರೋಹಿಣಿ ಕೇಳಿದಾಗ, ಆ ಹುಡುಗ ಇಲ್ಲಿ ಇರ್ಬೇಕಾ ಇರಬಾರ್ದಾ ಹೇಳು ರೋಹಿಣಿ ಅಂತ ಹೇಳಿ, ಅವನಿಲ್ಲಿ ಇರಬಾರ್ದು ಅಂತ ನೀನು ಅನ್ಕೊಂಡಿರ್ತೀಯ, ಅದ್ ನನಗೆ ಚೆನ್ನಾಗಿ ಗೊತ್ತಿದೆ, ಸರಿ ಬಾ ಇದಕ್ಕೊಂದು ನಿರ್ಧಾರ ಮಾಡೋದಕ್ಕೆ ನಾವು ಹೊರಗಡೆ ಹೋಗಿದ್ ಬರೋಣ ಅಂತ ಮನೋಜ ಹೇಳಿದಾಗ, ಎಲ್ಲಿಗೆ ಅಂತ ರೋಹಿಣಿ ಕೇಳ್ತಾಳೆ. ನೀನ್ ಬಾ ರೋಹಿಣಿ ನಾನು ಹೇಳ್ತೀನಿ ಅಂತ ಹೇಳಿ ಮನೋಜ ಅವಳನ್ನ ಕರ್ಕೊಂಡು ಆಚೆ ಕಡೆ ಹೋದಾಗ ಶಾಂತಿ ಮುಖ ತಿರುಗಿಸ್ಕೊಂಡು ಎದ್ದು ರೂಮ್ ಹೊರಟೋಗ್ತಾಳೆ. ಆಗ ರಂಗನಾಥ್ ಅವರು ಮೀನಾ ಹತ್ರ ಬಂದು, ನೋಡಮ್ಮ ಮೀನಾ, ಇವ್ರ ಮಾತಿಗೆಲ್ಲ ನಿನ್ ತಲೆ ಕೆಡಿಸ್ಕೋಬೇಡಮ್ಮ, ಮೊದಲು ಸೂರ್ಯ ಬರ್ಲಿ ಆಮೇಲೆ ನಿರ್ಧಾರ ತಗೊಂಡ್ರೆ ಆಯ್ತು ಅಂತ ಹೇಳ್ತಿರುವಾಗ
ಮೀನಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.